ಸೊ ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಗಿಡಗಳು, ಒಂಥರ ಆಟ ಆಡ್ತಾ ಇದ್ವಿ. ಬೇರೆ ಸೊ ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಗಿಡಗಳು, ಒಂಥರ ಆಟ ಆಡ್ತಾ ಇದ್ವಿ. ಇವಾಗಿನ ಮಕ್ಳಿಗೆ ಗೊತ್ತಿರುತ್ತೋ ಇಲ್ವೋ. ಟಚ್ ಮೀ ನಾಟ್ ಪ್ಲಾಂಟ್. చూడు ಶೀಟ್ಲ್ ಮುಟ್ಕೋ, చూడు. ವಾ ಇದಾನು ಅಮ್ಮ. ವಾವ್, ಇದು ವಾವ್. ಅನು ಇದು ಕರ್ಬೇವಿನ ಸೊಪ್ಪು ಬೇಕಾಗಿತ್ತು. ಇನ್ನು ಇವಾಗ ಚಿಗುರ್ತಿದೆ, ಸೊ ಅದಕ್ಕೆ ಎಲ್ಲ ಇನ್ನು ಇವಾಗ ಚಿಗುರೋ ಎಲೆ ಅಲ್ಲೆಲ್ಲ ಇದೆ. ಎಷ್ಟೊಂದು ಬೆಳೆದ್ಬಿಟ್ಟಿದೆ ನೋಡಿ. ಮಳೆಗೆ ಬರ್ತಾನೇ ಇರುತ್ತೆ ಹುಲ್ಲು, ವೇಸ್ಟ್ ಹುಲ್ಲು ಗಿಡ ಎಲ್ಲ. ಇಲ್ಲೊಂಚೂರು ಐತೆ, ಇಲ್ಲೊಂಚೂರಿದೆ, ಪರವಾಗಿಲ್ಲ. ಇಲ್ಲೊಂಚೂರಿದೆ. ಕರ್ಬೇವಿನ ಸೊಪ್ಪು ಇಲ್ಲ ಅಂದರೆ ಸಾಂಬಾರು ತಿಂಡಿ ಮಾಡೋಕ್ಕೆ ಮನಸ್ಸಾಗಲ್ಲ. ಇನ್ನಲ್ಲಿ ಇಟ್ಕಲ್ಲ, ಅಲ್ಲೆಲ್ಲ ಒಂಥರ ಆಗಿಬಿಟ್ಟಿದೆ, ಆಗಲೇ ಒಂಥರ ಆಗಿದೆ. ಸೊ ಬೆಳಗ್ಗೆ ತಿಂಡಿಗೆ ಪಾಲಕ್ ರೈಸ್ ಮಾಡಿದ್ದೆ, ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ ರಾಯ್ತಾ. ನಮ್ಮ ಮೇಡಮ್ ಏನು ತಿಂತಿದ್ದಾರೆ? ರಿಷಿಕಾ ಮೇಡಮ್ ಜುಟ್ಟು ಹಾಕ್ಕೊಂಡು, ಹಿಂದೆ ಜುಟ್ಟು ಬಂದುಬಿಟ್ಟಿದೆ ಇವಾಗ, ಬೆಳೆದ್ಬಿಟ್ಟು ಚೆನ್ನಾಗಿ. ಏನು ತಿಂತಿದ್ಯಲ್ಲ ಶಿ? ಕಡಲೆ ಬೀಜ. ನನಗೆ ಕೊಡಲ್ವಾ? ಕೈ ಕೊಡು, ಕೈ ಆಯ್ತೀಯಾ? ಕೊಡ್ತೀಯಾ? ಕೊಡ್ತೀಯಾ? ಅಯ್ಯೋ, ಬೇರೆ ಕೊಡು, ಬೇರೆ. ಆ ಕೈ ಅದು ಆಚೆ ಈಚೆ. ಥ್ಯಾಂಕ್ ಯು. ರೈಟ್ ಹ್ಯಾಂಡಲ್ಲಿ ತಿನ್ನು, ಚೆನ್ನಾಗಿದೆ. ಟೈಮ್ ಪಾಸ್ಗೆ ಇದು ಕಡಲೆಬೀಜ, ಖಾರ ಕಡಲೆಬೀಜ. ಮಧ್ಯದಲ್ಲಿ ಈ ಥರ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಬಾಡಿ ಯಾವುದೇ ಕಾರಣಕ್ಕೂ ಡಿಹೈಡ್ರೇಟ್ ಆಗಬಾರ್ದಲ್ವಾ. ನಾನಂತೂ ವೀಕ್ಲಿ ಒಂದು 3 to 4 ಟೈಮ್ಸ್ ಆದರೂ ಈ ಥರ ಲೆಮನ್ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇರ್ತೀನಿ. ಸೊ ಪಾಪಗೂ ಕೊಡ್ತಾ ಇರ್ತೀನಿ. ಇದರಿಂದ ಬಾಡಿ ಸ್ವಲ್ಪ
ಡಿಹೈಡ್ರೇಟ್ ಆಗ್ದಲ್ಲೇ ಇರುತ್ತೆ. ಹಾಗೆ ನಮಗೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಲೆಮನ್ ಇರುತ್ತಲ್ಲ, ಹಾಗಾಗಿ ಫ್ರೆಶ್ ಫೀಲ್ ಆಗುತ್ತೆ. ಆ್ಯಂಡ್ ಎನರ್ಜಿ ಬರುತ್ತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಚೆನ್ನಾಗಿ ತಲೆ ಓಡುತ್ತೆ ನನಗೆ ಲೆಮನ್ ಜ್ಯೂಸ್ ಕುಡಿದ್ರೆ. ಏನೋ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ಇದು ಬಂದುಬಿಟ್ಟು ಇದು ಸೋಫಾ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್ ಇದು ಮನೇಲಿರೋದು. ಸೊ ಇದು ಸೋಫಾ ಮತ್ತು ನೆಲ, ವಾರ್ಡ್ರೋಬ್ಸು, ಕಬೋರ್ಡ್ಸು ಅದರಲ್ಲೆಲ್ಲ ಯೂಸ್ ಮಾಡ್ಬೋದು. ಸೊ ಯಾವುದೇ ಕೊಲಾಬ್ರೇಷನ್ ಅಲ್ಲ, ತುಂಬ ಹಳೇದಿದು ವ್ಯಾಕ್ಯೂಮ್ ಕ್ಲೀನರ್. ಆಲ್ಮೋಸ್ಟ್ ಒಂದು 15 ವರ್ಷದ ಮೇಲೆ ಆಗಿರಬೇಕು. ಹಳೆ ಮನೇಲಿದ್ದಾಗಲೇ ತಂದಿದ್ದು ಯುರೋಪಿಯನ್ ಬುಲೆಟ್ ಅಂತ. ಸೊ ನೋಡೇ ಇರ್ತೀರ, ಇವಾಗ ಯಾವುದ್ಯಾವುದೋ ಹೊಸದಾಗೆಲ್ಲ ಬಂದಿದೆ. ಬಟ್ ಇದು ನೋಡಿ ಅವತ್ತು ಒಂದು 15 ವರ್ಷದ ಮೇಲಾಯಿತು. ತುಂಬಾ ಚೆನ್ನಾಗಿದೆ, ಯಾವುದೂ ರಿಪೇರ್ ಆ ಥರದ್ದೇನೂ ಬಂದಿಲ್ಲ. ಇಲ್ಲಿ ಡಸ್ಟೆಲ್ಲ ಅಂದರೆ ಕಸ ಎಲ್ಲ ಸ್ಟೋರ್ ಆಗೋದಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಸೊ ಹೇಗೋ ಕ್ಲೀನ್ ಮಾಡ್ತಿದ್ನಲ್ಲ, ಸೊ ತೋರಿಸೋಣ ಅಂದ್ಬಿಟ್ಟು ಯಾವತ್ತೂ ತೋರಿಸಿರ್ಲಿಲ್ಲ ಇದನ್ನು. ಚೆನ್ನಾಗಿದೆ ಇದೆಲ್ಲ. ಆಮೇಲೆ ಅದು ಒಳಗಡೆ ಇರೋದು ವೈಟ್ ಕಲರ್ ಬ್ಯಾಗ್ ಥರ ಇರುತ್ತೆ, ಅದು ತೆಗೆದು ಹಾಕ್ಬೋದು, ಅದನ್ನು ವಾಶ್ ಕೂಡ ಮಾಡ್ಬೋದು. ಸೊ 2 ರೀತಿ ಪೈಪ್ಸ್ ಕೊಟ್ಟಿರ್ತಾರೆ ಇದು. ಸೊ ಒಂದು ಅದೇ ನೆಲಕ್ಕೆ ಫ್ಲೋರ್ ಯೂಸ್ ಮಾಡೋದು, ಆಮೇಲೆ ಚಿಕ್ಕ ಸಂದಿಲೆಲ್ಲ ಯೂಸ್ ಮಾಡೋದಕ್ಕೆ. ಸೊ ಸೋಫಾ ಮಧ್ಯೆ ಎಲ್ಲ ಇರುತ್ತಲ್ಲ, ಮಕ್ಕಳು ಎಲ್ಲ ಚೆಲ್ಬಿಟ್ಟಿದ್ರು ಅದರೊಳಗೆ. ಅಂದರೆ ತಿನ್ನೋವಾಗ ಹೋಗ್ತಾ ಇರುತ್ತೆ ಸಂದಿಲಿ. ಸೊ ಅದನ್ನೆಲ್ಲ ನಾವು ತೆಗೆದ್ರೆ ಕ್ಲೀನಾಗಿ ಹೋಗಲ್ಲ ಅಂದ್ಬಿಟ್ಟು ಸೊ ಇದರಲ್ಲಿ ತೆಗಿತಾ ಇದ್ವಿ. ಸೊ ಅದನ್ನೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ವೈರ್ ಕೂಡ ಅಷ್ಟೇ ತುಂಬಾ ಉದ್ದ ಬರುತ್ತೆ. ಸೊ ಆಮೇಲೆ ಅದನ್ನು ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಇರೋದು ವೈರ್ ಅದಾಗದೇ ಸುತ್ತಕೊಳ್ಳುತ್ತೆ ಒಳಗಡೆ. ಸೊ ನೋ ನೀಡ್, ಅದರಲ್ಲಿ ಏನೂ ಇರಲ್ಲ. ಇವಾಗ ಆನ್ ಮಾಡಿದ್ದೀವಿ. ಕಡೆ ಗೇಟ್ ಇದೆಯಲ್ಲ, ಇಲ್ಲಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ನೋಡ್ಕೊಂಡಿದ್ದೀನಿ. ಹಾಕ್ಬೇಕು, ಒಂದು ಸ್ವಲ್ಪ ದೊಡ್ಡದು ಹಾಕೋಣ ಪೇಂಟಲ್ಲಿ ಅಂತ. ಅಲ್ಲಿ ಒಂದು ಸ್ವಲ್ಪ ರಫ್ ಕಲ್ಲಿತ್ತು ಅಲ್ಲಿ ಹಾಕಿದಾಗ. ಸೊ ಇಲ್ಲಿ ಸಿಮೆಂಟ್ದೆಲ್ಲ ನೈಸಾಗಿದೆ, ಹಾಕ್ಬೋದು ಅಂತ. ನೋಡೋಣ ಹೇಗೆ ಬರುತ್ತೆ ಕೊನೆಗೆ. ನಾನೇನು ಅಷ್ಟು ಪರ್ಫೆಕ್ಟ್ ಅಲ್ಲ, ನೋಡೋಣ. ಹಬ್ಬಕ್ಕೆ ಆಗುತ್ತೆ, ದಸರಾ ಹಬ್ಬಕ್ಕೆ ಅಂದ್ಬಿಟ್ಟು. ಅದು ಯಾವುದೋ ಹಬ್ಬಕ್ಕೆ ಹಾಕಿದ್ದು ನಾನು. ಐ ಥಿಂಕ್ ಅದು ಯುಗಾದಿ ಹಬ್ಬಕ್ಕೆ ಹಾಕಿದ್ದು ಅನಿಸುತ್ತೆ ಆ ಕಡೆದು. ಸೊ ಈ ಸಲ ದಸರಾ ಹಬ್ಬಕ್ಕೆ ಹಾಕ್ತಾಯಿದ್ದೀನಿ ಈ ಕಡೆ. ಸೊ ಬರೀ ವೈಟ್ ಪೈಂಟ್ ಒಂದಿದೆ, ಸೊ ವೈಟ್ ಪೈಂಟಲ್ಲೇ ಹಾಕೋಣ ಅಂತ. ಸೊ ನೋಡ್ಕೊಂಡಿದ್ದೀನಿ ಗೂಗಲಲ್ಲಿ. ನೋಡೋಣ ಕೊನೆಗೆ ಹೇಗಾಗುತ್ತೆ, ನೋಡೋಣ. ಮೊದಲು ನಾನು ಒಂದು ಸ್ವಲ್ಪ ರಾ ರಂಗೋಲಿ ಇದು ಡಿಸೈನ್ ಬರ್ಕೊಳ್ಳೋದಕ್ಕೆ ಪೆನ್ಸಿಲ್ ಇಲ್ಲ, ಸ್ಕೆಚ್ ಪೆನ್ ಯಾವುದಿರುತ್ತೆ, ಚಾಕ್ ಪೀಸ್ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಫಸ್ಟೇ ಹಾಕಿಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ, ಆಮೇಲೆ
ಮೊದಲೇ ಪೇಂಟಿಂಗಲ್ಲಿ ಹಾಕ್ಬಿಟ್ರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಹಾಕ್ತಾಯಿದ್ದೆ, ಎಲ್ಲಿಂದ ಶುರು ಮಾಡಬೇಕು, ಎಷ್ಟು ದೊಡ್ಡದು ಹಾಕಬೇಕು, ಎಷ್ಟು ಸೈಜ್ ಹಾಕಬೇಕು, ಚಿಕ್ಕದಾಕ್ಲಾ ದೊಡ್ಡದಾಕ್ಲಾ ಅಂತ ಎಲ್ಲನೂ ನೋಡ್ತಾಯಿದ್ದೆ. ಸೊ ಗೇಟ್ ತೆಗ್ದಿದ ತಕ್ಷಣ ಸಾಕು ನಮ್ಮ ಡಿಂಕು ಹೊರಗಡೆ ಬಂದುಬಿಡ್ತಾನೆ. ಅವನು ಒಂದು ಸ್ವಲ್ಪ ಹೊತ್ತು ಕೂಡ ಒಳಗಡೆ ಇರೋದೇ ಇಲ್ಲ. ಅವನು ಬಿಟ್ಟಿರ್ತೀವಿ, ಕಟ್ಟಾಕೋದಿಲ್ಲ, ಬಟ್ ಆದ್ರೂ ಹೀಗೆ ಗೇಟ್ ತೆಗ್ದಿದ ತಕ್ಷಣವೇ ಬಂದುಬಿಡ್ತಾನೆ. ಫುಲ್ ಮಳೆ ಬರೋ ಥರ ಬೇರೆ ಇತ್ತು. ನಾನು ಬಾಲ್ಕನಿಯಲ್ಲಿದ್ದೆ ಫಸ್ಟ್ ಫ್ಲೋರಲ್ಲಿ. ಅಮ್ಮ ನನ್ನ ರೂಮಲ್ಲಿರೋದು ಒಂದು ಹಾಸಿಗೆ ಆಚೆ ಹಾಕ್ಬಿಟ್ಟಿದ್ರು. ಅವಾಗವಾಗ ಹಾಕ್ತಾನೆ ಇರ್ತೀವಿ ಆಚೆ, ಒಂದು ಸ್ವಲ್ಪ ಕ್ಲೀನಾಗಿರಲಿ ಅಂದ್ಬಿಟ್ಟು. ಸೊ ಮೋಡ ಫುಲ್ ಮುಚ್ಕೊಂಡಿತ್ತು. ಅಪ್ಪ ಬೇರೆ ಊಟ ಮಾಡಿಕೊಂಡು ಫ್ಯಾಕ್ಟ್ರಿಗೆ ಹೊರಡ್ತಿದ್ರು. ಸೊ ಅಪ್ಪ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಬಟ್ಟೆ ಎಲ್ಲ ತೆಗಿಯೋದಕ್ಕೆ. ಇನ್ನು ಪ್ರತಿ ಸಲ ಏನಂದರೆ, ಅಪ್ಪ ಪ್ರತಿ ಸಲ ಫ್ಯಾಕ್ಟ್ರಿಗೆ ಹೋದಾಗೆಲ್ಲ ಲಶಿಕಾ ರೌಂಡ್ ಹಾಕಿನೇ ಬರೋದು. ಸೊ ಅವಳು ಬೈಕಲ್ಲಿ ಒಂದು ರೌಂಡ್ ಹಿಂಗೆ ಮನೆ ಮುಂದೆ ರೋಡ್ ಇದೆಲ್ಲ ಡೆಡ್ ಎಂಡಿಗೆ ಡೆಡ್ ಎಂಡ್ವರೆಗೂ ಹೋಗಿ ಅವಳಿಗೆ ಗಾಡೀಲಿ ರೌಂಡ್ ಹಾಕ್ಸಿನೇ ಬರಬೇಕು, ಇಲ್ಲಾಂದರೆ ಅವಳಿಗೆ ಸಮಾಧಾನ ಆಗೋಲ್ಲ. ಬೆಳಗ್ಗೆನೂ ಅಷ್ಟೇ ಮತ್ತು ಮಧ್ಯಾಹ್ನವೂ ಅಷ್ಟೇ, ಪ್ರತಿದಿನ 2 ಸಲ ಅವಳಿಗೆ ರೌಂಡ್ ಆಗ್ತಾನೆ ಇರುತ್ತೆ ಗಾಡೀಲಿ. ಸೊ ಮೋಡ ಅಂತೂ ಮುಚ್ಚಿದೆ, ಲೈಟಾಗಿ ಮಳೆ ಬರುತ್ತೆ ಪಕ್ಕ. ನೋಡಿ ಆಗಲೇ ಮೇಡಮ್ ಅವರು ರೆಡಿ ಆಗಿದ್ದಾರೆ ರೌಂಡ್ ಹೋಗೋದಕ್ಕೆ. ಸೊ ಪ್ರತಿದಿನ ಹಿಂಗೆ ಮಾಡೋದು ಲಶಿಕಾ. ಸೊ ಗಾಡೀಲಿ ಹೋಗಿ ರೌಂಡ್ ಬರೋದು, ಆಮೇಲೆ ನಮ್ಮ ಅಪ್ಪ ಫ್ಯಾಕ್ಟ್ರಿಗೆ ಹೋಗೋವಾಗ ಇಳಿದ್ಬಿಟ್ಟು ಅಪ್ಪಂಗೆ ಒಂದು ಮುತ್ತು ಕೊಟ್ಬಿಟ್ಟು ಹೋಗೋದು. ಸೊ ಇದು ಫುಲ್ಲು ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ ಲಶಿಕಾ. ಹಂಗೆ ಮಕ್ಳಿಗೆ ನಾವು ಹೇಗೆ ರೂಢಿ ಮಾಡ್ತೀವಿ ಹಾಗೆ ಕಲ್ತ್ಕೊಂಡ್ಬಿಡ್ತಾರೆ ಅವರು. ಸೊ ಹಾಗಾಗಿ ಪ್ರತಿದಿನ ಒಂದು ಒಳ್ಳೆ ಮಾತಾಡೋದು, ಒಳ್ಳೆನ ಹೇಳ್ಕೊಡೋದು, ಈ ಥರದ್ದು ಮಾಡಿ. ಒಂದೊಂದು ಸತಿ ನಾವು ಕೂಡ ಬೈತಾ ಇರ್ತೀವಿ, ಆ ಬೈಯೋದನ್ನೂ ಕೂಡ ಮಕ್ಕಳು ಕಲಿತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರೂ ಬೈಯೋದಂತೂ ಕಡಿಮೆ ಆಗೋಲ್ಲ ಅಲ್ವಾ ನಮ್ಮದು. ಸೊ ಭಯ ಭಕ್ತಿ, ಪ್ರೀತಿ ಜೊತೆಗೆ ಭಯ ಭಕ್ತಿ ಕೂಡ ಇರಬೇಕು ಮಕ್ಕಳಿಗೆ. ಸೊ ಯಾವುದು ಕೂಡ ಅತಿ ಆಗಬಾರ್ದು, ಪ್ರೀತಿ ಕೂಡ ಜಾಸ್ತಿ ಅತಿ ಆಗಬಾರ್ದು, ಭಯ ಭಕ್ತಿ ಕೂಡ ಅತಿ ಆಗಬಾರ್ದು. ಸೊ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡೇ ಹೋಗಬೇಕು. ಸೊ ಮಳೆ ಬಂದೇ ಬಿಡ್ತು ಆಲ್ರೆಡಿ. వాన జియా జియామా జియా పడేవు ముందుకు వచ్చినావు బొమ్మి అమ్మో బాగుందా ಫ್ರೆಂಡ್ಸ್, ಮಳೆ ಬರೋ ಥರ ಇತ್ತು, ಮೋಡ ನೋಡ್ತಾ ಇದ್ದೆ. ಸೊ ಇವಾಗ ಹಾಕಿದ್ರೂ ಕೆಟ್ಟೋಗ್ಬಿಡುತ್ತೆ ಪೇಂಟಿಂಗ್ ಅಂದ್ಬಿಟ್ಟು ಸರಿ ಮಾರ್ಕಿಂಗ್ ಮಾಡಿ ಬಂದಿರೋಣ. ಚುಕ್ಕಿ ರಂಗೋಲಿ ಇಟ್ಬಿಟ್ಟು, ಇದು 5ರಿಂದ 3 ಚುಕ್ಕಿ ರಂಗೋಲಿ. ಅದ್ರ ಮೇಲೆ ಸ್ವಲ್ಪ ಡಿಸೈನ್ಸ್ ಎಲ್ಲ, ಔಟರ್ ಡಿಸೈನ್ಸ್ ಎಲ್ಲ ಬರುತ್ತೆ, ತೋರಿಸ್ತೀನಿ ಫುಲ್ಲು. ಮಳೆ ಬಂದರೆ ವೇಸ್ಟ್ ಆಗಿಬಿಡುತ್ತೆ ಪೇಂಟಿಂಗ್ ಹಾಕಿರೋದು ಅಂದ್ಬಿಟ್ಟು ಸರಿ ಮಧ್ಯಾಹ್ನ ಊಟ ಆದಮೇಲೆ ಮಾಡೋಣ, ಸಂಜೆ ಹೊತ್ತು ಹಿಂಗೋ ಕ್ಲಿಯರ್ ಎಲ್ಲ ಮೋಡ ಎಲ್ಲ ಕ್ಲಿಯರ್ ಆದಮೇಲೆ ರಂಗೋಲಿ ಎಲ್ಲ ಬಿಡಿಸೋಣ ಅಂದ್ಬಿಟ್ಟು ಇವಾಗೆಲ್ಲ ಊಟ ಮಾಡಿ ಪಾಪುನ ಮಲಗಿಸ್ಬಿಟ್ಟು ಬಂದೆ. ಲಶಿಕಾ ಇದೆ, ನನಗೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ, ಅದು ಇದು ತೀಟ ಕೆಲಸಗಳು ಮಾಡ್ತಾನೆ ಇರ್ತಾಳೆ. ಮತ್ತು ಪೇಂಟ್ ಚೆಲ್ಲೋದು ಅದು ಇದು ಮಾಡಿದ್ರೆ ತುಂಬಾ ಕಷ್ಟ. ಹಾಗಾಗಿ ಮಲಗಿಸ್ಬಿಟ್ಟು ಬಂದು ಇವಾಗ ಹಾಕ್ತಾಯಿದ್ದೀನಿ. ಸೊ ಫಟಾಫಟ್ ಅಂತ ತೋರಿಸ್ತೀನಿ ನೋಡಿ ರಂಗೋಲಿ ಹಾಕಿದ್ದು. ಕೊನೆಗೆ ಹೇಗೆ ಆ ಡಿಸೈನ್ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಲೇಬೇಕು.
ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಹೇಗಿದೆ ರಂಗೋಲಿ ಅಂತ ನನಗೆ ಹೇಳಿ. ಇದು 5ರಿಂದ 3. ಸೊ ಇದು ಔಟರ್ ಡಿಸೈನ್ ಎಲ್ಲ ಹೀಗೆ ಬರುತ್ತೆ. ಸೊ ಈ ವ್ಲಾಗ್ ಕೂಡ ಇಷ್ಟ ಆಗಿರುತ್ತೆ. ಪ್ಲೀಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.